बाह्याण्डकोशं हरितोपलापं तर्काभयेतं विधिशर्वपूर्वगीर्वाणविज्ञाननतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः निर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन्मम माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषां धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीष शत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧದ 27ನೇ ಅಧ್ಯಾಯ ಪ್ರಾರಂಭ. ನಾರದ ಉವಾಚ ಇತ್ತಂ ಪುರಂಜನಂ ಸಮ್ಯಕ್ ವಶಮಾನೀಯ ವಿಭ್ರಮೈಃ ಪುರಂಜನಿ ಮಹಾರಾಜ ರೇಮೇ ರಮಯತಿ ಪತಿಂ. ನಾರದ ಮಹರ್ಷಿಗಳು ಪ್ರಾಚೀನ ಬರ್ಹಿರಾಜನಿಗೆ ಪುರಂಜನ ಮಹಾರಾಜನ ಕಥೆಯನ್ನ ಈ ಅಧ್ಯಾಯದಲ್ಲಿ ಕೂಡ ಮುಂದುವರಿಸ್ತಾ ಇದ್ದಾರೆ. ಹಿಂದಿನ ಅಧ್ಯಾಯದ ಕೊನೆಯಲ್ಲಿ ಹೇಳಿದಂತೆ ಪುರಂಜನ ಮಹಾರಾಜ ಆ ಪುರಂಜನಿಯನ್ನ ಒಲಿಸಿಕೊಳ್ಳಿಕ್ಕೆ ನಯವಾದ ಮಾತುಗಳಿಂದ ಅವಳನ್ನ ಸಾಂತ್ವನ ಮಾಡಿದ. ಅವಳಿಗೆ ಕೋಪ ಬಂದಿತ್ತು, ಆದರೂ ಕೂಡ ಪ್ರೀತಿಯಿಂದ ಮಾತಾಡಿಸಿ ಅವಳನ್ನ ವಶ ಮಾಡಿಕೊಂಡ. ತನ್ನ ವಿಲಾಸಗಳಿಂದ ಪೂರ್ಣ ಅವಳನ್ನು ವಶ ಮಾಡಿಕೊಂಡು ಅವಳು ಕೂಡ ಅವನನ್ನ ಸಂತೋಷಪಡಿಸ್ತಾ ಆ ಪುರಂಜನ ಮಹಾರಾಜನ ಜೊತೆಯಲ್ಲಿ ಪುರಂಜನಿ ಚೆನ್ನಾಗಿ ರಮಿಸಿದಳು ಅಂತ ನಾರದರು ಹೇಳ್ತಾ ಇದ್ದಾರೆ. ಇತ್ತಂ ಪುರಂಜನಂ ಸಮ್ಯಗ್ ವಶಮಾನೀಯ ವಿಭ್ರಮೈಃ ಪುರಂಜನಿ ಮಹಾರಾಜ ರೇಮೇ ರಮಯತಿ ಪತಿಂ. ಸರಾಜಾ ಮಹಿಷೀಂ ರಾಜನ್ ರುಚಿರಾಂಬರಸಂವೃತಾಂ ಕೃತಸ್ವಸ್ತ್ಯಯನಾಂ ದೃಪ್ತಾಂ ಅಭ್ಯನಂದದುಪಾಗತಾಂ. ಆ ಪುರಂಜನಿ ರಾಣಿ ಸ್ನಾನ ಮಾಡಿ ಒಳ್ಳೆ ಬಟ್ಟೆಯನ್ನು ಉಟ್ಟುಕೊಂಡು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಬಹಳ ದರ್ಪದಿಂದ ಆ ಪುರಂಜನ ಮಹಾರಾಜನ ಬಳಿಗೆ ಬಂದಾಗ
ಆ ರಾಜ ಅವಳನ್ನು ಸ್ವಾಗತ ಮಾಡಿದ. ಸರಾಜ ಮಹಿಷೀಂ ರಾಜಂ ರುಚಿರಾಂಬರ ಸಂವೃತಾಂ ಕೃತಸ್ವಸ್ತ್ಯಯನಾಂ ದೃಪ್ತಾಂ ಅಭ್ಯನಂದದುಪಾಗತಾಂ ತಯೋಪಗೂಢ ಪರಿರಬ್ಧಕಂಧರೋ ರಹೋನುಮಂತ್ರೈರಪಕೃಷ್ಟಚೇತನಃ ನ ಕಾಲರಂಹೋ ಬುಬುಧೇ ದುರತ್ಯಯಂ ದಿವಾನಿಷೇತಿ ಪ್ರಮದಾ ಪರಿಗ್ರಹಃ. ಪುರಂಜನ ಮಹಾರಾಜ ಪುರಂಜನಿಯ ಜೊತೆಯಲ್ಲಿ ಚೆನ್ನಾಗಿ ಸುಖ ಪಡ್ತಾ ಅವಳನ್ನು ಆಲಿಂಗನ ಮಾಡಿಕೊಂಡು ಅವಳ ಕುತ್ತಿಗೆಯನ್ನು ತಬ್ಬಿಕೊಂಡು ಏಕಾಂತದ ಸರಸ ಸಲ್ಲಾಪಗಳಿಂದ ಮೈಮರೆತು ಬಿಟ್ಟಿದ್ದಾನೆ. ಅವಳ ಜೊತೆಯಲ್ಲಿ ಸುಖವನ್ನು ಅನುಭವಿಸ್ತಾ ಹಗಲು ರಾತ್ರಿ ನಿರಂತರವಾಗಿ ಕಾಲ ಅಂತನ್ನೋದು ಕಳೆದು ಹೋಗ್ತಾನೇ ಇದೆ, ಗೊತ್ತೇ ಆಗಿಲ್ಲ ಅವನಿಗೆ. ಕಾಲ ವೇಗವಾಗಿ ಕಳೆದು ಹೋಗ್ತಾ ಇದೆ. ನಿರಂತರವಾಗಿ ಹಗಲಾದ್ಮೇಲೆ ರಾತ್ರಿ ಆದ್ಮೇಲೆ ಮತ್ತೆ ಹಗಲು, ಹೀಗೆ ಆ ಕಾಲ ಕಳೆದು ಹೋಗ್ತಾ ಇರೋದನ್ನ ಗಮನಿಸಲೇ ಇಲ್ಲ ಅವನು. ಆ ರೀತಿ ಪ್ರಮದ ಪರಿಗ್ರಹನಾಗಿ ಆ ಹೆಣ್ಣಿನ ಜೊತೆಯಲ್ಲಿ ಕಾಲವನ್ನು ಕಳೀತಾ ಇದ್ದಾನೆ. ಕಾಲ ಅಂತನ್ನೋದು ಯಾರನ್ನೂ ಬಿಡೋದಿಲ್ಲ. ಕಾಲ ಕಳೆದು ಹೋಗೋದು ಯಾರಿಗೂ ಗೊತ್ತಾಗೋದೇ ಇಲ್ಲ. ಅದನ್ನ ತಡಿಲಿಕ್ಕೂ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ನಾವು ಏನು ಮಾಡಿದರೂ ಸರಿ ಬಿಟ್ಟರೂ ಸರಿ, ಕಾಲ ಮಾತ್ರ ತನ್ನ ಪಾಡಿಗೆ ತಾನು ಅದು ಹೋಗ್ತಾ ಇರ್ತದೆ. ಆ ಕಾಲದ ವೇಗವನ್ನು ತಡಿಲಿಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಹಾಗಾಗಿ ಈ ರಾಜ ಅವಳ ಜೊತೆಯಲ್ಲಿ ಸರಸ ಸಲ್ಲಾಪಗಳಿಂದ ಅವಳನ್ನು ತಬ್ಬಿಕೊಂಡು ಸರಸ ಸಲ್ಲಾಪಗಳನ್ನಾಡ್ತಾ ಮೈ ಮರೆತು ಬಿಟ್ಟಿದ್ದಾನೆ. ಅದರಲ್ಲಿ ಅವನಿಗೆ ದಿವಾ ನಿಶಾ ಇತಿ ದುರತ್ಯಯಂ ಕಾಲರಂಹ, ಹಗಲು ರಾತ್ರಿ ಎಂಬುದಾಗಿ ನಿರಂತರವಾಗಿ ಕಾಲ ಕಳೆದು ಹೋಗಿದ್ದು ಗೊತ್ತೇ ಆಗಲಿಲ್ಲ. ನ ಬುಬುಧೆ ತಯೋಪಗೂಢ ಪರಿರಬ್ಧ ಕಂಧರೋ ರಹೋನುಮಂತ್ರೈರಪಕೃಷ್ಟಚೇತನಃ ನ ಕಾಲರಂಹೋ ಬುಬುಧೆ ದುರತ್ಯಯಂ ದಿವಾನಿಷೇತಿ ಪ್ರಮದಾ ಪರಿಗ್ರಹಃ. ಶಯಾನ ಉನ್ನದ್ಧ ಮದೋ ಮಹಾಮನಾಃ ಮಹಾರ್ಹತಲ್ಪೆ ಮಹಿಷೀ ಭುಜೋಪಧೇ ತಾಮೇವ ವೀರೋನುಮತವ್ಯವಾಯತಃ ತಮೋಭಿಭೂತೋ ನ ನಿಜಂ ಪರಂ ಹಿ ತತ್. ಈ ಪುರಂಜನ ಮಹಾರಾಜ ಒಳ್ಳೆ ಜ್ಞಾನಿಯಾದರೂ ಕೂಡ ಆನಂದದ ಮದ ಏರಿ ಆ ಪುರಂಜನಿಯ ಜೊತೆಯಲ್ಲಿ ಅವಳ ಜೊತೆಯಲ್ಲಿ ಹಾಸಿಗೆ ಮೇಲೆ ಅವಳ ತೋಳನ್ನೇ ತಲೆದಿಂಬಾಗಿ ಮಾಡಿಕೊಂಡು ಮಲ್ಕೊಂಡ್ಬಿಟ್ಟಿದ್ದಾನೆ. ಮಹಾರ್ಹ ತಲ್ಪೆ ಮಹಿಷಿ ಭುಜೋಪಧೆ. ಮಹಾರ್ಹ ತಲ್ಪ ಅಂದರೆ ಒಳ್ಳೆ ಅಮೂಲ್ಯವಾದಂತಹ ಹಾಸಿಗೆ, ಒಳ್ಳೆ ಬೆಲೆ ಬಾಳತಕ್ಕಂತಹ ಹಾಸಿಗೆಯ ಮೇಲೆ ಮಲ್ಕೊಂಡಿದ್ದಾನೆ. ಮಹಿಷಿ ಭುಜೋಪಧೆ, ಆ ರಾಣಿಯ ತೋಳುಗಳನ್ನೇ ತಲೆದಿಂಬನ್ನಾಗಿ ಮಾಡಿಕೊಂಡಿದ್ದಾನೆ. ಮದ ಏರಿ ಬಿಟ್ಟಿದೆ ಅವನಿಗೆ. ಅವಳ ಸಂಘವನ್ನೇ ಮಹಾಪುರುಷಾರ್ಥ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಇದೇ ಮಹಾಪುರುಷಾರ್ಥ ಅಂತ ತಿಳ್ಕೊಂಡು ಅವಳ ಜೊತೆಯಲ್ಲಿ ಹಾಸಿಗೆಯಲ್ಲೇ ಕಾಲ ಕಳೀತಾ ಇದ್ದಾನೆ. ನಿಜವಾದ ಮಹಾಪುರುಷಾರ್ಥ ಏನು ಅನ್ನೋದು ಗೊತ್ತೇ ಇಲ್ಲ ಅವನಿಗೆ. ಅವಳ ಸಂಘದಿಂದ
ಅಜ್ಞಾನ ಅನ್ನೋದು ತುಂಬಿಕೊಂಡು ಬಿಟ್ಟಿದೆ ಅವನಿಗೆ. ಪರತತ್ವ ಅಂತನ್ನೋದೇ ನಿಜವಾದ ಮಹಾಪುರುಷಾರ್ಥ ಅನ್ನೋದನ್ನ ಮರೆತು ಬಿಟ್ಟು ಬಿದ್ದಾನೆ. ಪರಂ ಹಿ ತತ್ ನಿಜಂ ನ, ಅವನಿಗೆ ಗೊತ್ತೇ ಇಲ್ಲ ನಿಜವಾದ ಪರತತ್ವ, ಪರಂ ಬ್ರಹ್ಮ, ಅದನ್ನ ನ ಅನುಮನ್ಯತ ಅನುಮನುತ, ಅದನ್ನು ತಿಳ್ಕೊಳ್ಳೇ ಇಲ್ಲ ಅವನು. ನಿಜವಾದ ಪರತತ್ವ ಯಾವುದು ಅನ್ನೋದನ್ನ, ಮಹಾಪುರುಷಾರ್ಥ ಅಂತಂದ್ರೆ ಪರತತ್ವ ಅನ್ನೋದನ್ನ ಮರೆತೇ ಬಿಟ್ಟಿದ್ದಾನೆ. ಆದರೆ ಅವನು ಮಹಾಜ್ಞಾನಿ, ದಡ್ಡ ಏನಲ್ಲ. ಮತ್ತೆ ಆದರೂ ಅಜ್ಞಾನ ಅನ್ನೋದು ಅವನಿಗೆ ಆವರಿಸ್ಕೊಂಡ್ಬಿಟ್ಟಿದೆ ಇವಾಗ. ಯಾಕೆ ಅಂತಂದ್ರೆ ಆ ಹೆಣ್ಣಿನ ಜೊತೆಯಲ್ಲಿ ಸುಖವಾಗಿ ಕಾಲ ಕಳೀತಾ ಇದ್ದಾನೆ. ಆದ್ದರಿಂದ ಅವಳ ಭುಜಗಳನ್ನೇ ತಲದಿಂಬನ್ನಾಗಿ ಮಾಡಿಕೊಂಡು ಬೆಲೆ ಬಾಳತಕ್ಕಂತಹ ಹಾಸಿಗೆ ಮೇಲೆ ಕಾಲ ಕಳೀತಾ ಇದ್ದಾನೆ. ಈ ಒಂದು ಕಾರಣದಿಂದ ಅಜ್ಞಾನ ಅಂತನ್ನೋದು ಆವರಿಸ್ಕೊಂಡು ಬಿಟ್ಟಿದೆ ಅವನಿಗೆ. ವ್ಯವಾಯತಃ ಅಂತ ಮೈಥುನ ಎಂಬ ಒಂದು ಅಜ್ಞಾನ ವೃತ್ತಿ, ಅದು ಜ್ಞಾನವನ್ನ ಮುಚ್ಚಿ ಹಾಕ್ತಕ್ಕಂಥದ್ದು. ಅದರಿಂದ ಅವನಿಗೆ ನಿಜವಾದ ತತ್ವಜ್ಞಾನ ಯಾವುದು, ನಿಜವಾದ ತತ್ವ ಯಾವುದು ಅನ್ನೋದು ಮರೆತು ಬಿಟ್ಟಿದೆ. ನಿಜಂ ಪರಂ ಅಂದ್ರೆ ನಿಜಂ ತನ್ನ ನಿಜ ಪರತತ್ವ, ಆತ್ಮತತ್ವ, ಬ್ರಹ್ಮ, ಅದು ನಿಜವಾದ ಪುರುಷಾರ್ಥ ಅಂತನ್ನೋದನ್ನ ಮರೆತು ಇವಳ ಸಂಘವೇ ಮಹಾಪುರುಷಾರ್ಥ ಅಂತ ತಿಳ್ಕೊಂಡು ಅದರಲ್ಲೇ ಕಾಲ ಕಳೀತಾ ಇದ್ದಾನೆ. ಅಜ್ಞಾನ ಅಂತನ್ನೋದು ಅವನನ್ನು ಆವರಿಸ್ಕೊಂಡು ಬಿಟ್ಟಿದೆ. ವ್ಯವಾಯತಃ ತಮಃ, ವ್ಯವಾಯತಃ ತಮಃ ಅಭಿಭೂತಃ ಅಂದ್ರೆ ಮೈಥುನದಿಂದ ಅವನಿಗೆ ಅಜ್ಞಾನ ಅಂತನ್ನೋದು ಆವರಿಸ್ಕೊಂಡು ಬಿಟ್ಟಿದೆ. ಹಾಗಾಗಿ ಅದೇ ಪರಮ ಪುರುಷಾರ್ಥ ಅಂತ ತಿಳ್ಕೊಂಡು ಅಲ್ಲೇ ಕಾಲ ಕಳೀತಾ ಇದ್ದಾನೆ. ಅವನಿಗೆ ಹಗಲು ರಾತ್ರಿ ಕಾಲ ಹೋಗಿದ್ದೇ ಗೊತ್ತಾಗಿಲ್ಲ. ಶಯಾನಮುನ್ನದ್ಧ ಮದೋ ಮಹಾಮನಾಹ ಮಹಾರ್ಹತಲ್ಪೇ ಮಹಿಷೀ ಭುಜೋಪಧೇ ತಾಮೇವ ವೀರೋನುಮತವ್ಯವಾಯತಃ ತಮೋಭಿಭೂತೋ ನ ನಿಜಂ ಪರಂ ಹಿ ತತ್ ತಯೈವಂ ರಮಮಾಣಸ್ಯ ಕಾಮಕಶ್ಮಲಚೇತಸಃ ಕ್ಷಣಾರ್ಧಮಿವ ರಾಜೇಂದ್ರ ವ್ಯತಿಕ್ರಾಂತಂ ನವಂ ವಯಃ. ಈ ರೀತಿ ಆ ಪುರಂಜನ ಮಹಾರಾಜ ಆ ರಾಣಿಯ ಜೊತೆಯಲ್ಲಿ ವಿಷಯ ಭೋಗಗಳನ್ನು ಅನುಭವಿಸ್ತಾ ಅವನ ಮನಸ್ಸೆಲ್ಲ ಕಲುಷಿತವಾಗಿ ಬಿಟ್ಟಿದೆ. ಕಾಮಕಶ್ಮಲ ಚೇತಸನಾಗಿ ಆ ರಾಣಿಯ ಜೊತೆಯಲ್ಲಿ ವಿಹಾರ ಮಾಡ್ತಾ ಯೌವನದ ವಯಸ್ಸೆಲ್ಲ ಕಳೆದೋಯ್ತು. ಕ್ಷಣಾರ್ಧಮಿವ, ಅರ್ಧ ಕ್ಷಣದಂತೆ ಇಡೀ ಯೌವನವೇ ಕಳೆದೋಯ್ತು ಒಂದು. ನವಂ ವಯಃ, ಒಳ್ಳೆ ನವ ವಯಸ್ಸು, ಯೌವನ ಹೇಗೆ ಕಳೆದು ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ ಅವನಿಗೆ. ಅರ್ಧ ಕ್ಷಣದ ಕಳೆದು ಬಿಡುತ್ತದು. ಸುಖದಲ್ಲೇ ಮುಳುಗಿ ವಿಷಯ ಪದಾರ್ಥಗಳನ್ನೇ ಪರಮ ಪುರುಷಾರ್ಥ ಅಂತ ತಿಳಿದು ಅದನ್ನೇ ಅನುಭವಿಸ್ತಾ ಅವನಿಗೆ ಆ ಯೌವನ ಹೋಗಿದ್ದೇ ಗೊತ್ತಾಗಿಲ್ಲ. ಅರ್ಧ ಕ್ಷಣದಲ್ಲಿ ಕಳೆದು ಹೋಯ್ತು ಆ ಒಂದು ಯೌವನ. ನವಂ ವಯಃ ವ್ಯತಿಕ್ರಾಂತಂ ಕ್ಷಣಾರ್ಧಮಿವ ವ್ಯತಿಕ್ರಾಂತಂ, ಅರ್ಧ ಕ್ಷಣದಲ್ಲಿ ಕಳೆದು ಹೋಗಿಬಿಡ್ತು ಯೌವನ, ಎಲ್ಲ ಕಳೆದು ಹೋಗಿಬಿಡ್ತು. ತಯೈವಂ ರಮಮಾಣಸ್ಯ ಕಾಮಕಶ್ಮಲಚೇತಸಃ ಕ್ಷಣಾರ್ಧಮಿವ ರಾಜೇಂದ್ರ ವ್ಯತಿಕ್ರಾಂತಂ ನವಂ ವಯಃ ತಸ್ಯಾಮಜೀಜನತ್ ಪುತ್ರಾನ್ ಪುರಂಜನ್ಯಾಂ ಪುರಂಜನಃ
ಶತಾನ್ಯೇಕಾದಶ ವಿರಾಡಾಯುಷೋರ್ಧಮಥಾತ್ಯಗಾತ್. ಪುರಂಜನ ಮಹಾರಾಜ ಆ ಪುರಂಜನಿಯ ಜೊತೆಯಲ್ಲಿ ಈ ರೀತಿ ಯೌವನದ ಕಾಲವನ್ನ ಕಳಿತಾ 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 ಅವಳಲ್ಲಿ 1100 ಮಂದಿ ಮಕ್ಕಳು ಹುಟ್ಟಿದ್ರಂತೆ. ಶತಾನಿ ಏಕಾದಶ, 1100 ಮಂದಿ ಮಕ್ಕಳು ಹುಟ್ಟಿದ್ದಾರೆ. ಅಷ್ಟೊತ್ತಿಗೆ ಅವನ ಆಯುಷ್ಯ ಅರ್ಧ ಕಳೆದು ಹೋಗಿಬಿಟ್ಟಿದೆ, ಯೌವನ ಕಳೆದು ಹೋಗಿಬಿಟ್ಟಿದೆ. 1100 ಮಂದಿ ಮಕ್ಕಳು ಹುಟ್ಟಿದ್ದಾರೆ, ಆಯುಷ್ಯದಲ್ಲಿ ಅರ್ಧ ಭಾಗ ಕಳೆದು ಹೋಯ್ತು. ತಸ್ಯಾಮಜೀಜನತ್ಪುತ್ರಾನ್ ಪುರಂಜನ್ಯಾಂ ಪುರಂಜನಃ ಶತಾನ್ಯೇಕಾದಶ ವಿರಾಡಾಯುಷೋರ್ಧಮಥಾತ್ಯಗಾತ್. ದುಹಿತೃರ್ದಶೋತ್ತರಶತಂ ಪಿತೃಭಾತೃಯಶಸ್ಕರೀಃ ಶೀಲೌದಾರ್ಯಗುಣೋಪೇತಾಃ ಪೌರಂಜನ್ಯ ಪ್ರಜಾಪತೆ. ನಾರದ ಮಹರ್ಷಿಗಳು ಪ್ರಾಚೀನ ಬರ್ಹಿಗೆ ಹೇಳ್ತಾ ಇದ್ದಾರೆ, ಅಲ್ಲೇ ರಾಜ, ಅವನಿಗೆ 110 ಮಂದಿ ಹೆಣ್ಣು ಮಕ್ಕಳು ಹುಟ್ಟಿದ್ರು. 1100 ಮಂದಿ ಮಕ್ಕಳಲ್ಲಿ 110 ಮಂದಿ ಪುತ್ರಿಯರು. ದುಹಿತ್ರೀಹು ದಶೋತ್ತರ ಶತಂ, 110 ಮಂದಿ ಹೆಣ್ಣು ಮಕ್ಕಳು. ಆ ಎಲ್ಲ ಹೆಣ್ಣು ಮಕ್ಕಳು ಕೂಡ ಒಳ್ಳೆ ಕೀರ್ತಿಯನ್ನ ತರ್ತಕ್ಕಂತಹ ಮಕ್ಕಳಾಗಿದ್ದರು. ತಂದೆಗೂ ಕೀರ್ತಿಯನ್ನು ತರ್ತಕ್ಕಂಥವರು, ಹಾಗೆ ತನ್ನ ಸೋದರರಿಗೂ ಕೂಡ ಕೀರ್ತಿಯನ್ನು ತಂದುಕೊಡ್ತಕ್ಕಂಥವರಾಗಿದ್ದರು ಆ ಹೆಣ್ಣು ಮಕ್ಕಳು. ಒಳ್ಳೆ ಶೀಲ, ಸೌಂದರ್ಯ, ಗುಣ ಎಲ್ಲ ಇತ್ತವರಲ್ಲಿ. ಶೀಲೌದಾರ್ಯ ಗುಣೋಪೇತಾಹ, ಶೀಲ, ಔದಾರ್ಯ ಮೊದಲಾದ ಗುಣಗಳಿಂದ ಕೂಡಿರ್ತಕ್ಕಂತಹ 110 ಮಂದಿ ಪುತ್ರಿಯರು ಆ ಪುರಂಜನ ಮಹಾರಾಜನಿಗೆ ಪುರಂಜನಿಯಲ್ಲಿ ಹುಟ್ಟಿದ್ರು. ದುಹಿತೃರ್ದಶೋತ್ತರಶತಂ ಪಿತೃಭಾತೃಯಶಸ್ಕರೀಃ ಶೀಲೌದಾರ್ಯ ಗುಣೋಪೇತಾಃ ಪೌರಂಜನ್ಯ ಪ್ರಜಾಪತೆ. ಸಪಾಂಚಾಲಪತಿ ಪುತ್ರಾನ್ ಪಿತೃವಂಶ ವಿವರ್ಧನಾನ್ ದಾರೈಃ ಸಂಯೋಜಯಾಮಾಸ ದುಹಿತೃ ಸದೃಶೈರ್ವರೈಃ. ಪಾಂಚಾಲಪತಿ, ಪಾಂಚಾಲ ದೇಶದ ರಾಜನಾಗಿರ್ತಕ್ಕಂತಹ ಈ ಪುರಂಜನ ಮಹಾರಾಜ ತನ್ನ ತಂದೆಯ ವಂಶವನ್ನು ಬೆಳೆಸಬೇಕು ಅಂತನ್ನೋ ಮಕ್ಕಳಿಗೆ, ತನ್ನ ಮಕ್ಕಳೇನಿದ್ದಾರೆ ಪುತ್ರರು, ಅವರಿಗೆ ಯೋಗ್ಯರಾದಂತಹ ವಧುಗಳ ಜೊತೆಯಲ್ಲಿ ಮದುವೆಯನ್ನು ಮಾಡಿಸಿದ. ಹಾಗೆ ತನ್ನ ಪುತ್ರಿಯರೇನಿದ್ದಾರೆ ಹೆಣ್ಣು ಮಕ್ಕಳು, ಅವರಿಗೂ ಕೂಡ ಯೋಗ್ಯರಾದ ವರರನ್ನು ಹುಡುಕಿ ಅವರ ಜೊತೆಯಲ್ಲೂ ಮದುವೆ ಮಾಡಿಸಿದ. ಎಲ್ಲ ಮಕ್ಕಳಿಗೂ ಮದುವೆ ಆಯಿತು. ಸ ಪಾಂಚಾಲಪತಿ ಪುತ್ರಾನ್ ಪಿತೃವಂಶ ವಿವರ್ಧನಾನ್ ದಾರೈಃ ಸಂಯೋಜಯಾಮಾಸ ದುಹಿತೃ ಸದೃಶೈರ್ವರೈಃ. ಪುತ್ರಾಣಾಂ ಚಾಭವನ್ ಪುತ್ರಾಃ ಏಕೈಕಸ್ಯ ಶತಂ ಶತಂ ಯೈರ್ವೈ ಪೌರಂಜನೋ ವಂಶಃ ಪಾಂಚಾಲೇಷು ಸಮೇಧಿತಃ. ಮಕ್ಕಳು ಮದುವೆ ಮಾಡಿಕೊಂಡಿದ್ದಾರೆ, ಎಲ್ಲ ಹೆಣ್ಣು ಮಕ್ಕಳಿಗೂ ಮದುವೆ ಮಾಡಿದ.
ಎಲ್ಲರಿಗೂ ಕೂಡ ಪುತ್ರರಿಗೆ ಒಬ್ಬೊಬ್ಬರಿಗೂ 100 ಮಂದಿ ಮಕ್ಕಳು ಹುಟ್ಟಿದ್ರು. ಆಮೇಲೆ ಪ್ರತಿಯೊಬ್ಬರಿಗೂ 100 ಮಂದಿ ಮಕ್ಕಳು ಹುಟ್ಟಿದ್ದಾರೆ. ಅವರ ಸಂತತಿ ಹಾಗೆ ಬೆಳೀತಾ ಇದೆ. ಇಡೀ ಪಾಂಚಾಲ ದೇಶದಲ್ಲಿ ಎಲ್ಲಿ ನೋಡಿದರೂ ಪುರಂಜನ ಮಹಾರಾಜನ ವಂಶದೇ. ಅವನ ಮಕ್ಕಳು, ಮೊಮ್ಮಕ್ಕಳು, ಈ ಕಡೆ ಹೆಣ್ಣು ಮಕ್ಕಳ ಮಕ್ಕಳು, ಹೀಗೆ ಎಲ್ಲಿ ನೋಡಿದರೂ ಪುರಂಜನ ಮಹಾರಾಜನ ವಂಶ ಇಡೀ ಪಾಂಚಾಲ ದೇಶದಲ್ಲಿ ಎಲ್ಲಾ ಕಡೆಗೂ ಹರಡಿಬಿಟ್ಟಿದೆ ಅಂತ. ಪುರಂಜನ ಅಂದ್ರೆ ಜೀವ ಅಂತ ಅರ್ಥ ಹೇಳಿದ್ದೇವೆ ನಾವು. ಪುರಂಜನಿ ಅಂತಂದ್ರೆ ಬುದ್ಧಿ. ಆ ಪುರಂಜನ ಮತ್ತು ಪುರಂಜೇರಿಗೆ, ಪುರಂಜನಿ ಇಬ್ಬರಿಗೂ ಸೇರಿ ಹುಟ್ಟಿರ್ತಕ್ಕಂತಹ ಮಕ್ಕಳು ಅಂತ ಹಿಂದೆ ಹೇಳಿದರು. ಸಾವಿರಾರು ಜನ ಮಕ್ಕಳು ಇದ್ರು ಅಂತ. ಅಂದ್ರೆ ಜೀವ ಬುದ್ಧಿ ಜೊತೆಯಲ್ಲಿ ಸೇರಿದಾಗ ನಾನಾ ವಿಧವಾದ ಜ್ಞಾನ, ಇಚ್ಛಾ ಮುಂತಾದ ಬೌದ್ಧಿಕವಾದ ಚಟುವಟಿಕೆಗಳೆಲ್ಲ ಉಂಟಾಗ್ತಾವಲ್ಲ, ಅದೇ ಮಕ್ಕಳು ಅಂತ ಅರ್ಥ. ಜೀವ ಬುದ್ಧಿಯಿಂದ ನಾನಾ ವಿಧವಾದ ಕಾರ್ಯಗಳನ್ನು ಮಾಡ್ತಾನೆ. ಬೌದ್ಧಿಕವಾಗಿ ಮಾಡುವ ಎಲ್ಲ ರೀತಿಯಾದ ಚಟುವಟಿಕೆಗಳಿದ್ದಾವಲ್ಲ, ಅವೇ ಮಕ್ಕಳು. ಆ ಮಕ್ಕಳು ಅದು ಒಂದು ದೊಡ್ಡ ಸಂತತಿ. ಅವರನ್ನ ಮತ್ತೆ ಮದುವೆ ಮಾಡಿಕೊಟ್ಟ ಅಂದ್ರೆ ಆ ಒಂದು ಚಟುವಟಿಕೆಯಿಂದ ಮತ್ತೊಂದು ರೀತಿಯಾದ ಚಟುವಟಿಕೆಗಳು ನಡೆಯುತ್ತೆ. ಬೇರೆ 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 ರೀತಿಯಾದ ಕಾರ್ಯಗಳು. ಹೀಗೆ ಅವರ ಸಂಖ್ಯೆ ಬಹಳ ಇದೆ. ಇಲ್ಲಿ 100 ಅಂತಂದ್ರೆ 100 ಅಂತ ಅರ್ಥ ಅಷ್ಟೇ ಅರ್ಥ ಅಲ್ಲ. ಇಲ್ಲಿ ಆಧ್ಯಾತ್ಮಿಕವಾದ ಅರ್ಥದಲ್ಲಿ ಇಟ್ಟುಕೊಂಡಾಗ ಲೆಕ್ಕ ಇಲ್ಲದಷ್ಟು ಅಂತ ಇಟ್ಟುಕೊಳ್ಬೇಕು. ಲೆಕ್ಕ ಇಲ್ಲದಷ್ಟು ಕೆಲಸಗಳು, ಅಸಂಖ್ಯವಾದ ಕಾರ್ಯಗಳು ನಡೆಯುತ್ತೆ ಬುದ್ಧಿಯಿಂದ, ಹಾಗರ್ಥ. ವಾಸ್ತವಿಕವಾಗಿ ಪುರಂಜನ ಮಹಾರಾಜನ ಕಥೆಯಲ್ಲಿ ಅವರು 100 ಮಂದಿ 110 ಮಂದಿ ಮಕ್ಕಳು ಹಾಗೆ ಅಂತ ಇರಬಹುದು. ಆದರೆ ಅದರಿಂದ ಸೂಚಿತವಾಗುವ ಆಧ್ಯಾತ್ಮಿಕವಾದ ಅರ್ಥದಲ್ಲಾಗುವಾಗ ಅಸಂಖ್ಯವಾದ ಕಾರ್ಯಗಳು ಅಂತ ಇಟ್ಟುಕೊಳ್ಳಬೇಕು. ಬುದ್ಧಿಯಿಂದ ಮಾಡುವ ಲೆಕ್ಕ ಇಲ್ಲದಷ್ಟು ಕೆಲಸಗಳು, ಅವರೆಲ್ಲ ಮಕ್ಕಳು, ಅದೇ ದೊಡ್ಡ ಸಂತತಿ. ಹಾಗಾಗಿ ಇಡೀ ಪಾಂಚಾಲ ದೇಶದಲ್ಲಿ ಆ ಪುರಂಜನನ ವಂಶವೇ ಎಲ್ಲಿ ನೋಡಿದರೂ ಹರಡಿಬಿಟ್ಟಿತ್ತು ಅಂತಂದ್ರೆ ಹಾಗರ್ಥ. ಬುದ್ಧಿಯಿಂದ ನಾನಾ ಕೆಲಸಗಳನ್ನ ಮಾಡಿದ ಅಂತ ತಾತ್ಪರ್ಯ. ಪುತ್ರಾಣಾಂ ಚಾಭವನ್ ಪುತ್ರಾಹ ಏಕೈಕಸ್ಯ ಶತಂ ಶತಂ ಯೈರ್ವೈ ಪೌರಂಜನೋ ವಂಶಃ ಪಾಂಚಾಲೇಷು ಸಮೇಧಿತಃ ತೇಷು ತದ್ರಿಕ್ತಹಾರೇಷು ಗೃಹಕೋಶಾನುಜೀವಿಷು ನಿಗೂಢೇನ ಮಮತ್ವೇನ ವಿಷಕ್ತೋ ನಾವಬುಧ್ಯತ. ಅವನಿಗೆ ಇಷ್ಟು ಜನ ಮಕ್ಕಳು ಹುಟ್ಟಿದ್ದಾರೆ, ಮೊಮ್ಮಕ್ಕಳು ಬೇರೆ ಆಗಿದ್ದಾರೆ. ಅವರ ಮೇಲೆ ಮೋಹ. ಅಷ್ಟೂ ಜನರ ಮಕ್ಕಳಿಗೂ ಕೂಡ ಆಸ್ತಿ ಮಾಡಬೇಕು, ಅವರಿಗೆಲ್ಲ ತಕ್ಕ ಮನೆ ಮತ್ತು ಹಣ ಅದನ್ನೆಲ್ಲ ಅವರಿಗೆ ಒದಗಿಸಿ ಕೊಡಬೇಕು. ಅವರನ್ನು ನೋಡ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂತಹ ಸೇವಕರು, ಮಂತ್ರಿಗಳು, ಸೇನಾಪತಿಗಳು, ಅವರ ಮೇಲೂ ಮಮತೆ. ನಮ್ಮ ಕೆಲಸಗಾರರು ಅಂಥೇಳಿ ಅವರ ಮೇಲೂ ಮಮತೆಯನ್ನ ಬೆಳೆಸ್ಕೊಂಡ. ತನ್ನ ಮಕ್ಕಳ ಮೇಲೆ ಮತ್ತು ಅಳಿಯಂದರ ಮೇಲೆ ಮತ್ತು ಸೊಸೆಯಂದರ ಮೇಲೆ ಮಮತೆ. ಅವರಿಗೆ ಹುಟ್ಟಿದ ಮಕ್ಕಳು ಮೊಮ್ಮಕ್ಕಳ ಮೇಲೆ ಅವರ ಮೇಲೂ ಮಮತೆ. ಅವರನ್ನ ಆಶ್ರಯಿಸಿ ಬದುಕುವ ಮಂತ್ರಿಗಳು, ಸೇನಾಧಿಪತಿಗಳು ಮತ್ತು ಸೇವಕರು, ಕೆಲಸಗಾರರು ಯಾರ್ಯಾರಿದ್ದಾರೆ ಅವರ ಮೇಲೂ ಮಮತೆ. ಹೀಗಾಗಿ ಈ ಪುರಂಜನ ಮಹಾರಾಜನಿಗೆ ವಿಷಯ ಭೋಗದ ಆಸಕ್ತಿ ಅನ್ನೋದು ಇನ್ನೂ ಜಾಸ್ತಿ ಆಗಿ ಹೋಯ್ತು. ಆ ವಿಷಯ ಭೋಗದ ಆಸಕ್ತಿಯಲ್ಲೇ ಸಿಕ್ಕಾಕೊಂಡು ಬಿಟ್ಟ ಇವಾಗ ಅವನು.
ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲದೆ ಇರೋ ಹಾಗೆ ದೊಡ್ಡ ಸಂತತಿ ಬೆಳೆದು ಬಿಟ್ಟಿದೆ. ಆ ಸಂತತಿಯಲ್ಲಿ ಮಮತೆ ಉಂಟಾಗಿ ಅವನಿಗೆ ಎಲ್ಲ ಮರ್ತೋಗ್ಬಿಟ್ಟಿದೆ. ಆ ಮಮತೆಯಲ್ಲಿ ಮುಳುಗಿಬಿಟ್ಟಿದ್ದಾನೆ. ಹಾಗಾಗಿ ಅವನು ಹಿಂದೆ ಹೇಳಿದಂತೆ ಪರಂ, ನಿಜವಾದ ತತ್ವ ಯಾವುದು ಅನ್ನೋ ಆ ಭಗವಂತನನ್ನ ನಿಜವಾಗ್ಲೂ ಪೂರ್ತಿಯಾಗಿ ಮರ್ತು ಬಿಟ್ಟ. ಇವಾಗ ಬರೇ ಇದರಲ್ಲೇ ಆಸಕ್ತಿ ಅವನಿಗೆ. ಮಕ್ಕಳು, ಮೊಮ್ಮಕ್ಕಳು, ಸೊಸೆಯಂದರು, ದೊಡ್ಡ ಸಂತತಿ, ಅವರ ಸೇವಕರು, ಗೃಹ, ಕೋಶ, ಅವರಿಗೆಲ್ಲ ಆಸ್ತಿ ಮಾಡಬೇಕು, ಹಣ ಮಾಡಬೇಕು, ಅರಮನೆ, ಭಂಡಾರ, ಇದೇ ಚಿಂತೆ ಅವನಿಗೆ. ಅದು ಬಿಟ್ಟರೆ ಬೇರೆ ಏನು ಚಿಂತನೆ ಇಲ್ಲ. ಹಾಗಾಗಿ ಮಮತ್ವೇನ ನಿಗೂಢೇನ ವಿಷಕ್ತಃ ನ ಅವಬುದ್ಧ್ಯತ. ಆ ಮಮತೆಯ ಒಂದು ಸುಳಿಯಲ್ಲಿ ಸಿಕ್ಕಾಕ್ಕೊಂಡು, ವಿಷಯ ಭೋಗದ ಸುಳಿಯಲ್ಲಿ ಸಿಕ್ಕಾಕ್ಕೊಂಡು ಅವನಿಗೆ ಪರತತ್ವವನ್ನು ಮರೆತೇ ಬಿಟ್ಟ. ತೇಷು ತದ್ರಿಕ್ತಹಾರೇಷು ಗೃಹಕೋಶಾನುಜೀವಿಷು ನಿಗೂಢೇನ ಮಮತ್ವೇನ ವಿಷಕ್ತೋ ನಾವಬುಧ್ಯತ. ನಿಗೂಢೇನ ಮಮತ್ವೇನ ವಿಷಯೇಷ್ವನ್ವಬಧ್ಯತ ಅಂತ ಮತ್ತೊಂದು ಪಾಠ ಇದೆ. ವಿಷಯೇಶು ಅನ್ವಬದ್ಧತ ಅಂದರೆ ಅದರಲ್ಲಿ ಬಂಧನಕ್ಕೆ ಒಳಗಾಗಿ ಬಿಟ್ಟ, ವಿಷಯದ ಒಳಗೆ ಸಿಕ್ಕಿ ಹಾಕ್ಕೊಂಡು ಬಿಟ್ಟ ಅಂತರ್ಥ. ಮಮತ್ವದಿಂದ ವಿಷಯೇಶು ಅನ್ವಬದ್ಧತ, ವಿಷಯ ಪದಾರ್ಥಗಳ ಸುಳಿಯಲ್ಲಿ ಸಿಕ್ಕಾಕೊಂಡು ಬಿಟ್ಟ ಅಂತರ್ಥ. ಇನ್ನೊಂದು ನಿಗೂಢೇನ ಮಮತ್ವೇನ ವಿಷಕ್ತೋ ನಾವಬುದ್ಧ್ಯತ ಅಂತಂದಿದ್ರೆ, ಈ ವಿಷಯ ಪದಾರ್ಥಗಳ ಒಳಗೆ ಆಸಕ್ತನಾಗಿ ನಾವಬುದ್ಧ್ಯತ ಅಂದರೆ ಹಿಂದೆ ಹೇಳಿದ ನಿಜಂ ಪರಂ 4ನೇ ಶ್ಲೋಕದಲ್ಲಿ ನಿಜಂ ಪರಂ ಹಿ ತತ್, ಅದನ್ನ ನಾವಬುದ್ಧ್ಯತ ಅಂತ. ಆ ಪರತತ್ವವನ್ನು ತಿಳ್ಕೊಳ್ಳೇ ಇಲ್ಲ, ಪೂರ್ತಿ ಮರ್ತು ಬಿಟ್ಟ. ಬರೀ ಇದರಲ್ಲೇ ವಿಷಯ ಪದಾರ್ಥಗಳಲ್ಲೇ ಆಸಕ್ತನಾಗಿ ಪರತತ್ವವನ್ನು ಪೂರ್ತಿ ಮರ್ತೇ ಬಿಟ್ಟ, ತಿಳ್ಕೊಳ್ಳೇ ಇಲ್ಲ ಅಂತ. ಹಾಗೆ ಈ ಪಾಠದಲ್ಲೂ ಕೂಡ ವಿಷಯೇಶು ಅನ್ವಬದ್ಧತ ಅನ್ನೋ ಪಾಠದಲ್ಲಿಯೂ ಕೂಡ ಕೊನೆಗೆ ಅದನ್ನೇ ಇಟ್ಟುಕೊಳ್ಬೇಕು. ವಿಷಯ ಪದಾರ್ಥಗಳಲ್ಲಿ ಅನ್ವಬದ್ಧತ, ಬಂಧನಕ್ಕೊಳಗಾಗಿ ಬಿಟ್ಟ, ಸಿಕ್ಕಾಕೊಂಡು ಬಿಟ್ಟ. ಆದ್ರಿಂದ ಏನು ಅಂತ ಪ್ರಶ್ನೆ ಬರ್ತದಲ್ಲ, ಆವಾಗ ಅದನ್ನೇ ಜೋಡಿಸ್ಕೊಳ್ಬೇಕಲ್ಲಿ. ಪರತತ್ವವನ್ನು ಮರ್ತೇ ಬಿಟ್ಟ, ಬರೀ ಇದರಲ್ಲೇ ವಿಷಯ ಪದಾರ್ಥಗಳಲ್ಲೇ ಸಿಕ್ಕಾಕೊಂಡು ಬಿಟ್ಟ, ಬಂಧನಕ್ಕೊಳಗಾಗಿ ಬಿಟ್ಟ ಅಂತ. ಆದ್ರಿಂದ ಅಲ್ಲಿ ಪರತತ್ವವನ್ನು ಮರ್ತ ಅನ್ನೋದನ್ನು ಅಲ್ಲೂ ಇಟ್ಟುಕೊಳ್ಬೇಕು. ನ ಅವಬುದ್ಧ್ಯತ ವಿಷಕ್ತಃ ಅನ್ನೋ ಪಾಠ ಇಟ್ಟುಕೊಂಡಾಗಲೂ ಕೂಡ ವಿಷಕ್ತನಾಗಿ, ಮಮತ್ವದಲ್ಲಿ ವಿಷಕ್ತನಾಗಿ ನ ಅವಬುದ್ಧ್ಯತ, ಅವನು ಆ ಪರತತ್ವವನ್ನು ತಿಳಿಯಲಿಲ್ಲ. ಯಾಕೆ ಅಂತಂದ್ರೆ ವಿಷಯೇಶು ಅನ್ವಬದ್ಧತ ಅನ್ನೋದನ್ನು ಇಲ್ಲೂ ಕೂಡ ಇಟ್ಟುಕೊಳ್ಬೇಕು. ವಿಷಯ ಪದಾರ್ಥಗಳಲ್ಲೇ ಸಿಕ್ಕಾಕೊಂಡು ಬಿಟ್ಟಿದ್ದಾನೆ, ವಿಷಯ ಪದಾರ್ಥಗಳ ಬಂಧನಕ್ಕೆ ಒಳಗಾಗಿ ಬಿಟ್ಟಿದ್ದಾನೆ. ಆದ್ರಿಂದ ಅವನು ಪರಂ ತತ್ವಂ ನಾವಬದ್ಧತ, ಪರತತ್ವವನ್ನು ತಿಳಿಯಲಿಲ್ಲ ಅಂತ. ಎರಡು ಕಡೆಗೂ ಎರಡು ಸೇಮ್, ಅದನ್ನೇ ಇಟ್ಟುಕೊಳ್ಬೇಕು. ಇಲ್ಲಿ ಯಾವುದು ಬಿಟ್ಟಿದ್ದಾರೋ ಅದನ್ನು ಅಲ್ಲಿ ಸೇರಿಸ್ಕೊಳ್ಬೇಕು, ಅಲ್ಲಿ ಬಿಟ್ಟಿದ್ದನ್ನೇ ಇಲ್ಲಿ ಸೇರಿಸ್ಕೊಳ್ಬೇಕು, ಇಷ್ಟೇ. ತೇಷು ತದ್ರಿಕ್ತಹಾರೇಷು ಗೃಹಕೋಶಾನುಜೀವಿಷು ನಿಗೂಢೇನ ಮಮತ್ವೇನ ವಿಷಕ್ತೋ ನಾವಬುಧ್ಯತ. ಈಜೆ ಚಕ್ರತುಭಿರ್ಘೋರೈಃ ದೀಕ್ಷಿತ ಪಶುಮಾರಕೈಃ ದೇವಾನ್ ಪಿತॄನ್ ಭೂತಪತೀನ್ ನಾನಾ ಕಾಮೋ ಯಥಾ ಭವಾನ್. ಕೊನೆಗೆ ಈ ತನ್ನ ಸಂತತಿ ಏನಿದೆ ಅಲ್ಲ, ನಾನು, ನನ್ನದು, ನನ್ನ ಮಕ್ಕಳು, ನನ್ನ ಸಂತತಿ ಅಂತ ಅವರ ಪೋಷಣೆ ಮಾಡಬೇಕು, ಅವರಿಗೆ ಬೇಕಾದಷ್ಟು ಹಣ, ಅರಮನೆ ಮೊದಲಾದವುಗಳನ್ನೆಲ್ಲ ಉಂಟು ಮಾಡಿಕೊಡಬೇಕು. ಆ ಒಂದು ಅಪೇಕ್ಷೆಯಿಂದಲೇನೆ, ನಾನಾ ವಿಷಯ ಭೋಗಗಳ ಆಸಕ್ತಿಯಿಂದಲೇನೆ ಯಜ್ಞ ದೀಕ್ಷೆಯನ್ನು ಕೈಗೊಂಡ, ಕಾಮ್ಯ ಕರ್ಮಗಳನ್ನ ಮಾಡಿದ. ಅಂದ್ರೆ ಯಜ್ಞ ಮಾಡಿ
ಅದರಿಂದ ಬರುವ ಫಲ ಅದು ಅನುಭವಿಸಬೇಕು ಅಂತ. ಇದು ಧರ್ಮ ಮಾಡಿದರೂ ಕೂಡ ಅದರಿಂದ ವಿಷಯ ಪದಾರ್ಥಗಳನ್ನೇ ಬಯಸೋದು, ವಿಷಯ ಪದಾರ್ಥಗಳಲ್ಲೇ ಆಸಕ್ತನಾಗಿ ಪಶುಹಿಂಸಾ ರೂಪವಾದ ಘೋರವಾದ ಯಜ್ಞಗಳಿಂದ ಕಾಮ್ಯ ಕರ್ಮಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ನಾನಾ ಕಾಮಹ, ಅಪೇಕ್ಷೆಗಳು ಜಾಸ್ತಿ ಆಗಿದೆ. ಆ ಅಪೇಕ್ಷೆಗಳನ್ನು ಪೂರೈಸಿಕೊಳ್ಳಿಕ್ಕೋಸ್ಕರ ನಾನಾ ದೇವತೆಗಳ ಆರಾಧನೆ ಮಾಡೋದು, ಹಾಗೆ ಭೂತಪತಿಯನ್ನ ಭೈರವ ಮುಂತಾದ ಭೂತಪತಿಗಳು ಅವರನ್ನ ಆರಾಧನೆ ಮಾಡೋದು, ಪಿತೃಗಳ ಆರಾಧನೆ, ಇದೆಲ್ಲ ಕಾಮ್ಯ ಕರ್ಮಗಳನ್ನಾಗಿ ಮಾಡ್ತಾ ಹೋದ. ಪಶು ಮಾರಕೈಹಿ, ಪಶುಗಳನ್ನು ಹಿಂಸೆ ಮಾಡುವ ಘೋರವಾದ ಯಜ್ಞಗಳು. ಹಿಂದೆ ಹೇಳಿದ್ದಾರೆ, ಯಜ್ಞದಲ್ಲಿ ಪಶು ಹಿಂಸೆ ಅಂತನ್ನೋದು ದೋಷ ಅಲ್ಲ ಅಂತ ಹೇಳಿದ್ದಾರೆ. ಆದರೆ ಇದು ಕಾಮ್ಯ ಕರ್ಮದಲ್ಲ. ಇವನು ಕಾಮ್ಯ ಕರ್ಮ ಮಾಡ್ತಾ ಇದ್ದಾನೆ, ಆದ್ರಿಂದ ಅದು ಪಶುಮಾರಕೈಹಿ ಅಂತ. ಪಶುಮಾರಕವಾದ ಯಜ್ಞ ಆಯ್ತಿದ್ವ, ಅವುಗಳನ್ನು ಹಿಂಸೆ ಮಾಡ್ತಾ ಇದ್ದಾನೆ, ತನ್ನ ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾನೆ. ಆದ್ರಿಂದ ಸ್ವಾರ್ಥಕ್ಕೋಸ್ಕರ ನಾನಾ ಕಾಮಹ, ನಾನಾ ಅಪೇಕ್ಷೆಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅದರಿಂದ ಪಶು ಹಿಂಸೆ ಮಾಡಿ ಯಜ್ಞ ಮಾಡೋದು, ದೇವತೆಗಳ ಆರಾಧನೆ, ಪಿತೃಗಳ ಆರಾಧನೆ, ಜೊತೆಯಲ್ಲಿ ಭೂತಪತಿಗಳ ಆರಾಧನೆ ಬೇಗ ಫಲ ಕೊಡ್ತಾವೆ ಅಂತ ಹೇಳಿ ದುಷ್ಟಶಕ್ತಿಗಳು, ಭೈರವ ಮೊದಲಾದಂತಹ ದುಷ್ಟಶಕ್ತಿಗಳ ಆರಾಧನೆ. ವಿಜಯಧ್ವಜ ತೀರ್ಥರು ಭೈರವಾದೀನ್ ಅಂತ ಬರೀತಾರೆ, ಭೂತಪತೀನ್ ಅನ್ನೋದಕ್ಕೆ. ಭೈರವ ಅನ್ನೋ ಮೊದಲಾದ ಭೂತಪತಿಗಳು ಶೀಘ್ರ ಫಲದಾಯಕ ಅಂತ ಹೇಳಿ ಅಂಥವರ ಆರಾಧನೆ ಕಾಮ್ಯ ಫಲಕ್ಕೋಸ್ಕರ ಈ ರೀತಿ ಎಲ್ಲ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಈಜೆ ಚಕ್ರತುಭಿರ್ಘೋರೈಃ ದೀಕ್ಷಿತ ಪಶುಮಾರಕೈಃ ದೇವಾನ್ ಪಿತೃನ್ ಭೂತಪತೀನ್ ನಾನಾ ಕಾಮೋ ಯಥಾ ಭವಾನ್. ಹೇಗೆ ನೀನೋ ಹಾಗೆ ಅಂತಾರೆ. ನೀನ್ ಹೆಂಗೋ ಹಂಗೆ ಅಂತ ಒಂದು ಮಾತನ್ನ ಇಲ್ಲಿ ನಾರದ ಮಹರ್ಷಿಗಳು ಇವನಿಗೆ, ಯಾರಿಗೆ, ಪ್ರಾಚೀನ ಬರ್ಹಿಗೆ ಹೇಳೋ ಮಾತಿದು. ಯಥಾ ಭವಾನ್ ಅಂತ, ನೀನ್ ಹೆಂಗೋ ಹಂಗೆ ಅವನು ಯಜ್ಞ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದಾನೆ ಪುರಂಜನ ಮಹಾರಾಜ ಅಂತ ಒಂದು ಇಲ್ಲಿ ಸೂಚನೆ ಕೊಡ್ತಾ ಇದ್ದಾರೆ. ನೀನ್ ಹೆಂಗೋ ಹಂಗೆ ಅವನು ನಾನಾ ಘೋರವಾದ ಯಜ್ಞಗಳಿಂದ, ಕಾಮ್ಯ ಫಲದಾಯಕವಾದ ಯಜ್ಞಗಳು, ದೇವ ಯಜ್ಞ, ಪಿತೃಯಜ್ಞ, ಭೂತಪತಿ ಯಜ್ಞ ಮೊದಲಾದವುಗಳನ್ನೆಲ್ಲ ಆರಾಧನೆ ಮಾಡಿದ ಅಂತ ಇಲ್ಲ ಸ್ವಲ್ಪ ಕ್ಲೂ ಕೊಟ್ಟಿದ್ದಾರೆ ನಾರದರು. ಅವನಿಗೆ ಪ್ರಾಚೀನ ಬರ್ಹಿಗೆ ಟಾಂಟಿಟ್ಟು ಹೇಳೋದು ಅಂತಾರಲ್ಲ ಹಾಗೆ. ಯಥಾ ಭವಾನ್, ಈ ನಿಂದೆ ಕತೆ ಹೇಳ್ತಾ ಇರೋದು ನಾನು ಅನ್ನೋದನ್ನ ತಿಳಿಸಿ ಹೇಳಲಿಕ್ಕೋಸ್ಕರ ಇದೆಲ್ಲ ಇದುವರೆಗೂ ಹೇಳ್ತಾ ಇರೋದು ನಿಂದೆ ಕತೆ. ನೀನ್ ಹೆಂಗೋ ಹಂಗೆ ಆ ಪುರಂಜನ ಮಹಾರಾಜ ಕೇವಲ ವಿಷಯ ಪದಾರ್ಥಗಳ ಆಸಕ್ತಿಯನ್ನು ಇಟ್ಟುಕೊಂಡು ಪಶುಹಿಂಸಾಮಯವಾದ ಘೋರ ಯಜ್ಞಗಳನ್ನ ಮಾಡಿ ದೇವತೆಗಳ ಆರಾಧನೆ, ಪಿತೃಗಳ ಆರಾಧನೆ, ಭೂತಪತಿಗಳ ಆರಾಧನೆ ಮೊದಲಾದವುಗಳನ್ನೆಲ್ಲ ಮಾಡಿದ ಅಂತ. ಯಥಾ ಭವಾನ್ ತಥಾ, ನೀ ಹೆಂಗೋ ಹಂಗೆ. ಯುಕ್ತೇಶ್ವೇವಂ ಪ್ರಮತ್ತಸ್ಯ ಕುಟುಂಬಾಸಕ್ತಚೇತಸಃ ಆಸಸಾದ ಸವೈ ಕಾಲೋ ಯೋ ಪ್ರಿಯ ಪ್ರಿಯಯೋಷಿತಾಂ. ಈ ರೀತಿ ಕಾಮ್ಯಕರ್ಮಗಳಲ್ಲೇ ಆಸಕ್ತನಾಗಿ ಆ ಪುರಂಜನ ಮಹಾರಾಜನ ಮನಸ್ಸೆಲ್ಲ ಕುಟುಂಬದಲ್ಲೇ ಆಸಕ್ತವಾಗಿ ಬಿಟ್ಟಿತ್ತು. ಕುಟುಂಬಾಸಕ್ತ ಚೇತಸಃ, ಪ್ರಮತ್ತಸ್ಯ, ಪ್ರಮತ್ತನಾಗಿ ಬಿಟ್ಟಿದ್ದಾನೆ. ಸ್ತ್ರೀ ಸುಖ ಅಭಿಲಾಷಿಯಾಗಿ ಅದರಲ್ಲೇ ಕಾಲ ಕಳಿತ, ಕಾಮ್ಯಕರ್ಮಗಳಲ್ಲೇ ಆಸಕ್ತನಾಗಿ ಮನಸ್ಸೆಲ್ಲ ಪೂರ್ತಿ ತನ್ನ ಕುಟುಂಬದ ಮೇಲೆ ಇಟ್ಟುಕೊಂಡು ಕಾಲ ಕಳೆದು ಬಿಟ್ಟಿದ್ದಾನೆ. ಸವೈ ಕಾಲ ಆಸಸಾದ, ಅವನಿಗೆ ಯಾವ ಅಪ್ರಿಯವಾದ ಕಾಲ ಬೇಡವಾಗಿತ್ತು ಆ ಕಾಲ ಬಂದು ಬಿಡ್ತು. ಯಾವುದು? ಮುಪ್ಪಿನ ಕಾಲ.
ಯೌವನವನ್ನು ಪೂರ್ತಿ ಹೀಗೆ ವಿಷಯ ಪದಾರ್ಥಗಳಲ್ಲಿ ಆಸಕ್ತನಾಗೇ ಕಳೆದು ಬಿಟ್ಟಿದ್ದಾನೆ. ಅವನಿಗೆ ಯಾವುದು ಬೇಡವಾಗಿತ್ತೋ ಮುಪ್ಪಿನ ಕಾಲ, ವಯಸ್ಸಾಯಿತು, ಮುಪ್ಪಿನ ಕಾಲ ಬಂತು. ಅಪ್ರಿಯ ಕಾಲ ಸವೈ ಆಸಸಾದ. ಅವನಿಗೆ ಅಪ್ರಿಯವಾದಂತಹ ಯಾವ ಒಂದು ಮುಪ್ಪು, ಮುದಿತನ ಅದು ಬೇಡವಾಗಿತ್ತೋ ಆ ಕಾಲ ಬಂದೇ ಬಿಡ್ತು. ಯುಕ್ತೇಶ್ವೇವಂ ಪ್ರಮತ್ತಸ್ಯ ಕುಟುಂಬಾಸಕ್ತಚೇತಸಃ ಆಸಸಾದ ಸವೈ ಕಾಲೋ ಯೋ ಪ್ರಿಯ ಪ್ರಿಯ ಯೋಷಿತಾಂ. ಕೆಲವರಿಗೆ ಆ ರೀತಿ ಮುಪ್ಪು ಬಂದಾಗ, ಇದುವರೆಗೂ ಯೌವನ ಕಾಲದಲ್ಲಿ ವಿಷಯ ಪದಾರ್ಥಗಳಲ್ಲೇ ಆಸಕ್ತಿಯನ್ನು ಪಡೆದು ಅದರಲ್ಲೇ ಮುಳುಗಿ ಬಿಟ್ಟಿರ್ತಾರೆ. ಯಾವಾಗ ಕೈಲಿ ಆಗೋದಿಲ್ಲ, ವಯಸ್ಸಾಯಿತು, ಇನ್ನು ಹೆಚ್ಚು ಕಾಲ ಬದುಕೋದಿಲ್ಲ ಅಂತ ಗೊತ್ತಾಗ್ತದೋ ಆ ಸಮಯ ಬಂದಾಗ ಎಚ್ಚರ ಆಗ್ತದೆ. ಅಯ್ಯೋ, ನಾನು ವೇಸ್ಟ್ ಮಾಡಿಬಿಟ್ಟೆ ಇಷ್ಟು ವರ್ಷ, ಇನ್ನಾದರೂ ಧರ್ಮ ಕಾರ್ಯ ಮಾಡೋಣ, ದೇವ ಕಾರ್ಯ ಮಾಡೋಣ ಅಂತ ಕೆಲವರಿಗೆ ಅನಿಸ್ತದೆ. ಆ ವಯಸ್ಸಲ್ಲಾದರೂ ಇವನಿಗದೂ ಆಗಲಿಲ್ಲ. ಚಂಡವೇಗ ಇತಿ ಖ್ಯಾತೋ ಗಂಧರ್ವಾಧಿಪತಿರ್ನೃಪ ಗಂಧರ್ವಾಸ್ತಸ್ಯ ಬಲಿನಃ ಷಷ್ಟ್ಯುತ್ತರ ಶತತ್ರಯಂ. ಇವನಿಗೆ ವಯಸ್ಸಾಗ್ತಾ ಇದೆ. ಆ ಸಮಯದಲ್ಲಿ ಚಂಡವೇಗ ಅಂತ ಒಬ್ಬ ಗಂಧರ್ವ ರಾಜ ಇದ್ದ, ಪಕ್ಕದ ಊರಿನಲ್ಲಿದ್ದ. ಅವನು ಅದನ್ನೇ ಕಾಯ್ತಾ ಇದ್ದ. ಇವನಿಗೆ ಯಾವಾಗ ವಯಸ್ಸಾಗ್ತದೆ, ಇವನ ಮೇಲೆ ಆಕ್ರಮಣ ಮಾಡಿ ಇವನ ರಾಜ್ಯವನ್ನ ಕಬಳಿಸಿ ಬಿಡೋಣ ಅಂತ ಕಾಯ್ತಾ ಇದ್ದ ಗಂಧರ್ವ ರಾಜ. ಅವನ ಹೆಸರು ಚಂಡವೇಗ ಅಂತ. ಆ ಚಂಡವೇಗ ಅಂತನ್ನೋ ಪ್ರಸಿದ್ಧನಾದ ಒಬ್ಬ ಗಂಧರ್ವ ರಾಜ, ಅವನಿಗೆ 360 ಮಂದಿ ಗಂಧರ್ವರು ಸೈನಿಕರಾಗಿದ್ದರಂತೆ. ಚಂಡವೇಗನಿಗೆ ಷಷ್ಟ್ಯುತ್ತರ ಶತತ್ರಯಂ, 360 ಮಂದಿ ಒಳ್ಳೆ ಬಲಿಷ್ಠರಾದ ಗಂಧರ್ವ ಸೈನಿಕರು. ಬಲಿನಃ ಗಂಧರ್ವಾಹ ತಸ್ಯ. ಅವನೊಬ್ಬ ಚಂಡವೇಗ ಅಂತ ರಾಜ ಇದ್ದ, ಗಂಧರ್ವ ರಾಜ ಅವನು. ಚಂಡವೇಗ ಇತಿ ಖ್ಯಾತೋ ಗಂಧರ್ವಾಧಿಪತಿರ್ನೃಪ ಗಂಧರ್ವಾಸ್ತಸ್ಯ ಬಲಿನಃ ಷಷ್ಟ್ಯುತ್ತರ ಶತತ್ರಯಂ ಗಂಧರ್ವ್ಯಸ್ತಾವತೀರಸ್ಯ ಮೈಥುನ್ಯಶ್ಚ ಸಿತಾಸಿತಾಃ ಪರಿವೃತ್ಯ ವಿಲುಂಪಂತಿ ಸರ್ವಕಾಮಾನ್ ವಿನಿರ್ಮಿತಾನ್. ಈ ಚಂಡವೇಗ ಅವನು ಈ ಪಟ್ಟಣವನ್ನ, ಪುರಂಜನ ಮಹಾರಾಜನ ಪಟ್ಟಣವನ್ನು ಲೂಟಿ ಮಾಡಬೇಕು ಅಂತ ಅವನು ಕಾಯ್ತಾ ಇದ್ನಲ್ಲ. ಅವನ ಜೊತೆಗೆ 360 ಮಂದಿ ಗಂಧರ್ವರು ಸೈನಿಕರಾಗಿದ್ರು. ಅಷ್ಟೇ ಸಂಖ್ಯೆಯಲ್ಲಿ ಅದೇ 360 ಮಂದಿ ಗಂಧರ್ವಿಯರಿದ್ರು. ಅಂದ್ರೆ ಗಂಧರ್ವನ ಪತ್ನಿಯರು, ಗಂಧರ್ವಿಯರು. ಗಂಧರ್ವ್ಯ ತಾವತೀಹಿ ಅಂದ್ರೆ ಅದೇ ಸಂಖ್ಯೆಯವರು. ಷಷ್ಟ್ಯುತ್ತರ ಶತತ್ರಯಂ ಗಂಧರ್ವಾಹ ಅಂತ ಹಿಂದೆ ಹೇಳಿದ್ರು. 360 ಮಂದಿ ಗಂಧರ್ವರಿದ್ರು ಸೈನಿಕರಾಗಿ. ಅಷ್ಟೇ ಸಂಖ್ಯೆಯಲ್ಲಿ ಗಂಧರ್ವಿಯರೂ ಇದ್ರು ಅವನ ಜೊತೆಗೆ. ಅವರು ಸಿತಾಸಿತಾಹ, ಕಪ್ಪು ಮತ್ತು ಬಿಳಿ ಬಣ್ಣದವರಿದ್ದರಂತೆ. ಅಂದ್ರೆ ಕಪ್ಪು ಬಣ್ಣದವರು 360 ಮಂದಿ, ಬಿಳಿ ಬಣ್ಣದವರು 360 ಮಂದಿ ಇದ್ರು. ಇವರು ಒಬ್ಬರಾದ ಮೇಲೆ ಒಬ್ಬರು ಒಂದು ರೀತಿ ಸರದಿಯಲ್ಲಿ ಬಂದು ಈ ಪುರಂಜನ ಮಹಾರಾಜ ಏನೇನು ಸಂಪತ್ತುಗಳನ್ನು ಸಂಪಾದನೆ ಮಾಡಿ ಇಟ್ಟಿದ್ನಲ್ಲ ಅದನ್ನೆಲ್ಲ ನಿಧಾನವಾಗಿ ಅವರು ಸೂರೆ ಮಾಡಿಕೊಂಡು ತಗೊಂಡು ಹೋಗ್ತಾ ಇದ್ರು. ವಿಲುಂಪಂತಿ, ಅದನ್ನೆಲ್ಲ ಅಪಹಾರ ಮಾಡ್ಕೊಂಡು ಹೋಗ್ತಾ ಇದ್ರು. ಅವ್ರು ಅಪಹಾರ ಮಾಡ್ಕೊಂಡು ಹೋಗೋದು ಗೊತ್ತಾಗ್ತಿರ್ಲಿಲ್ಲ ಇವನಿಗೆ. ಹಂಗೆ ಉಪಾಯವಾಗಿ ಬಂದು ಆ ಪಕ್ಕದ ಊರಿನ ಗಂಧರ್ವರಾಜನ ಸೈನಿಕರು 360 ಮಂದಿ ಗಂಧರ್ವರು ಬಿಳಿ ಬಟ್ಟೆಯವರು, 360 ಮಂದಿ ಗಂಧರ್ವಿಯರು ಕಪ್ಪು ಬಟ್ಟೆಯವರು, ಅವರೆಲ್ಲ ಒಬ್ಬೊಬ್ಬರಾಗಿ ಬಂದು ನಿಧಾನವಾಗಿ ಈ ಪುರಂಜನ ಮಹಾರಾಜನ ಪಟ್ಟಣದಲ್ಲಿರುವ ಸಂಪತ್ತನ್ನೆಲ್ಲ ಅವರು ಅಪಹಾರ ಮಾಡ್ಕೊಂಡು ಹೋಗ್ತಾ ಇದ್ರು. ಗಂಧರ್ವ್ಯಸ್ತಾವತೀರಸ್ಯ ಮೈಥುನ್ಯಶ್ಚ ಸಿತಾಸಿತಾಃ ಪರಿವೃತ್ಯ ವಿಲುಂಪಂತಿ ಸರ್ವಕಾಮಾನ್ ವಿನಿರ್ಮಿತಾನ್.
ತೇ ಚಂಡವೇಗಾನುಚರಾಃ ಪುರಂಜನಪುರೀಂ ಯದಾ ಹರ್ತುಮಾರೇಭಿರೇ ತತ್ರ ಪ್ರತ್ಯಷೇಧತ್ ಪ್ರಜಾಗರಃ. ಈ ಚಂಡವೇಗ ಅಂತನ್ನವನು ಬಹಳ ಪ್ರಸಿದ್ಧನಾದ ಒಬ್ಬ ಗಂಧರ್ವ. ಅವನ ಈ ಸೈನಿಕರೆಲ್ಲ ದಿನಾ ಬಂದು ಇವನ ಸಂಪತ್ತನ್ನ ಅವರು ಅಪಹಾರ ಮಾಡಿಕೊಂಡು ಹೋಗ್ತಾ ಇದ್ರು. ಆದರೆ ಪುರಂಜನ ಮಹಾರಾಜನಿಗೆ ಮಾತ್ರ ಏನೂ ಗೊತ್ತಾಗ್ತಿರ್ಲಿಲ್ಲ. ಅವನು ಬರೇ ವಿಷಯ ಪದಾರ್ಥಗಳಲ್ಲೇ ಆಸಕ್ತನಾಗಿ ಹೆಂಡತಿ ಮಕ್ಕಳು ದೊಡ್ಡ ಸಂಸಾರ ಅದರಲ್ಲೇ ಕಾಲ ಕಳೀತಾ ಇದ್ದಾನಲ್ಲ, ಅವನಿಗೇನು ಗೊತ್ತೇ ಇಲ್ಲ. ಆದರೆ ಮಾತ್ರ ಆ ಒಂದು ಸರ್ಪ ಇತ್ತಲ್ಲ, 5 ಹೆಡೆಯ ಸರ್ಪ ಅವಳ ಜೊತೆಗೆ ಏನು ಬಂದಿತ್ತಲ್ಲ ಕಾವಲು ಕಾಯ್ತಾ, ಆ ಪುರಂಜನಿಯ ಜೊತೆಗೆ 5 ಹೆಡೆಯ ಸರ್ಪ ಬಂದಿತ್ತು ಅಂತ ನಾವು ಹಿಂದೆ ಹೇಳಿದ್ವಿ. ಆ 5 ಹೆಡೆಯ ಸರ್ಪ ಮಾತ್ರ ಸದಾ ಎಚ್ಚರದಲ್ಲೇ ಇರ್ತಿತ್ತಂತೆ. ಅದು ಸದಾ ಕಾಪಾಡ್ತಿತ್ತಂತೆ ಇವನ ಪಟ್ಟಣವನ್ನ. ಆ ಪಟ್ಟಣವನ್ನ ಕಾಪಾಡ್ಲಿಕ್ಕೋಸ್ಕರ ಅಂತಾನೆ ಆ ಸರ್ಪ ಅದು ಯಾವಾಗಲೂ ಎಚ್ಚರದಲ್ಲೇ ಇರ್ತಿತ್ತು, ಅದು ಮಲ್ಕೊಳ್ತಾನೆ ಇರಲಿಲ್ಲ. ಸದಾ ಎಚ್ಚರದಲ್ಲಿ ಇದ್ದು ಕಾಯ್ತಾ ಇತ್ತು. ಈ ಚಂಡವೇಗನ ಕಡೆಯವರು ಬಂದು ಆ ಪುರಂಜನನ ಪಟ್ಟಣವನ್ನ ಲೂಟಿ ಮಾಡಲಿಕ್ಕೆ ತೊಡಗಿದಾಗಲೂ ಕೂಡ ಅದು ಮಾತ್ರ ಎಚ್ಚರದಲ್ಲೇ ಇತ್ತು. ಆ ಸರ್ಪ ಮಾತ್ರ ಸದಾ ಎಚ್ಚರದಲ್ಲಿದ್ದು ಕಾಯ್ತಾ ಇತ್ತಂತೆ. ಅದರ ಅರ್ಥ ಏನು ಅನ್ನೋದನ್ನ ನಾಳೆ ದಿವಸ ನೋಡೋಣ. ಚಂಡವೇಗ ಅಂದ್ರೆ ಯಾರು, ಗಂಧರ್ವರು ಯಾರು, ಗಂಧರ್ವೀಯರು ಯಾರು, ಆ 5 ಹೆಡೆಯ ಸರ್ಪ ಕಾಯ್ತಾ ಇದ್ದದ್ದು ಅದು ಯಾರು, ಅದೆಲ್ಲ ನಾಳೆ ದಿವಸ ನೋಡೋಣ. ತೇ ಚಂಡವೇಗಾನುಚರಾಃ ಪುರಂಜನಪುರೀಂ ಯದಾ ಹರ್ತುಮಾರೇಭಿರೇ ತತ್ರ ಪ್ರತ್ಯಷೇಧತ್ ಪ್ರಜಾಗರಃ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ.